Hello dear students, I heartily welcome to this class again. Dear students, in previous class we studied about plastic. Who invented plastic and what did he name it? Do you know who invented the plastic? Yes, he is Alexander Parks. Alexander Parks invented the plastic and he named it as Parksine. So, we studied about these points in previous class. Now we are going to deal with the third paragraph of our lesson. So, now let us continue with the third paragraph. These qualities cause threat to the environment as it is cheap and easily available. People dispose plastic everywhere. Plastic stays on the earth's surface for many centuries as it is long lasting and is impossible to decompose. Dear students, what the qualities cause threat to the environment? ಪ್ಲಾಸ್ಟಿಕ್ಕಿನ ಕೆಲವೊಂದಿಷ್ಟು ಗುಣಗಳು ಏನು ಮಾಡ್ತಾವ ಅಂತಂದ್ರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತಾವ, ಬೆದರಿಕೆಯನ್ನು ಉಂಟು ಮಾಡ್ತಾವ. ಅದರಿಂದ ನಮಗೆ ಲಾಸ್ ಐತಿ. ಪ್ಲಾಸ್ಟಿಕನ್ನು ಅತಿಯಾಗಿ ಯೂಸ್ ಮಾಡೋದರಿಂದ ನಮ್ದು ಏನಾಗ್ತೈತಿ, ವಾತಾವರಣ ಪೊಲ್ಯೂಷನ್ ಆಗ್ತೈತಿ. ಸೊ ಎನ್ವಿರಾನ್ಮೆಂಟಲ್ ಕಾಸಸ್ಸು ಆಗ್ತೈತಿ. ಇದು ವಾತಾವರಣಕ್ಕೆ ಭಯವನ್ನು ಉಂಟು ಮಾಡುವ ಒಂದು ಕ್ವಾಲಿಟಿಯನ್ನು ಹೊಂದೈತಿ. ಯಾವುದು? ಪ್ಲಾಸ್ಟಿಕ್. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಇದು ಏನೈತಿ, ಚೀಪ್ ಮತ್ತು ಬಹಳ ಕಡಿಮೆ ರೇಟಿಗೂ ಸಿಗ್ತೈತಿ. ಆಮೇಲೆ ಈಸಿಲಿ ಅವೈಲೇಬಲ್, ಇಟ್ ಅವೈಲೇಬಲ್ ಈಸಿಲಿ. ಇದು ಬಹಳ ಸುಲಭವಾಗಿ ಮತ್ತು ಕಡಿಮೆ ರೇಟಿನಲ್ಲಿ ಸಿಗುವಂಥ ವಸ್ತು ಆಗೈತಿ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್ ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಪ್ರತಿಯೊಂದು ಜನರು ಇವತ್ತು ನಾವೇನು ಮಾಡ್ತೀವಿ, ವಿ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ನಾವು ನಮಗೆ ಯೂಸ್ ಆಯಿತು ಪ್ಲಾಸ್ಟಿಕ್ ಅಂತಂದ್ರೆ ನಾವು ಯೂಸ್ ಮಾಡ್ಕೊತೀವಿ, ಮಾಡ್ಕೊಂಡು ಎಲ್ಲಂದ್ರಲ್ಲಿ ಬಿಸಾಕ್ಬಿಡ್ತೀವಿ. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್, ಬಟ್ ದ್ಯಾಟ್ ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್. ಇಟ್ ಸ್ಟೇಸ್ ದ ಅರ್ತ್ ಸರ್ಫೇಸ್ ಫಾರ್ ಮೆನಿ ಸೆಂಚುರೀಸ್. ಅದು ಏನಾಗ್ತೈತಿ, ನಮ್ಮ ಭೂಮಿ ಮೇಲ್ಮೈ ಮೇಲೆ ಹಲವಾರು ಶತಮಾನಗಳಿಂದ ಅದು ಉಳ್ಕೊಂಡು ಬಂದೈತಿ ಪ್ಲಾಸ್ಟಿಕ್. ಯಾಕಂದ್ರೆ ವೈ? ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಇದ್ರದ್ದು ಒಂದು ಮುಖ್ಯವಾದ ಕ್ವಾಲಿಟಿ ಏನು ಅಂತಂದ್ರೆ ಇಟ್ ಈಸ್ ಡಿಕಂಪೋಸ್. ಇಟ್ ಈಸ್ ಇಂಪಾಸಿಬಲ್ ಟು ಡಿಕಂಪೋಸ್. ಅದು ಏನೈತಿ ಅಂತಂದ್ರೆ ಕೊಳೆಯಲಾರದಂತಹ ವಸ್ತು, ಅದು ಅಜೈವಿಕವಾದಂತಹ ವಸ್ತು ಆಗೈತಿ. ಅಂದ್ರೆ ಅದು ಯಾವುದೇ ಮಣ್ಣಲ್ಲಾಗಲಿ ಎಲ್ಲೇ ಆಗಲಿ ನಾವು ಎಲ್ಲೇ ಬಿಸಾಕಿದ್ರೂ ಸಹಿತ ಅದು ಕೊಳೆತು ಹೋಗಲಾರದ ವಸ್ತು ಆಗೈತಿ. ಆಮೇಲೆ ದೀರ್ಘವಾದ ಒಂದು ಬಾಳಿಕೆ ಬರುವಂತಹ ವಸ್ತು ಆಗೈತಿ. ಸೊ ಅದಕ್ಕೆ ಏನಾಗೈತಿ ಅಂತಂದ್ರೆ ಅದರಿಂದ ನಮ್ಮ ವಾತಾವರಣ ಕಲುಷಿತಗೊಳ್ಳುವ ಸಾಧ್ಯತೆಗಳು ಭಾಳ ಅದಾವ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನರಾಮಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್ ಡ್ಯೂ ಟು ಮೈಗ್ರೇಷನ್. ಅಂತಿಮವಾಗಿ ಇದು ಏನು ಮಾಡ್ತೈತಿ ಅಂತಂದ್ರೆ ವಾತಾವರಣದ ಮೇಲೆ ಅಗಾಧವಾದ ಕೆಟ್ಟ ಪರಿಣಾಮವನ್ನು ಬೀರ್ತೈತಿ ಅಂತ. ಡ್ಯೂ ಟು ಮೈಗ್ರೇಷನ್ ಇಟ್ ಮೀನ್ಸ್ ವಲಸೆ ಹೋಗುವ ಸಂದರ್ಭದಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು ವಿ ಯೂಸ್ಡ್ ವೈಟ್ ಪ್ಲಾಸ್ಟಿಕ್. ಕ್ಯಾರಿ ಬ್ಯಾಗ್ಸ್ಗಳನ್ನು ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಥಿಂಗ್ಸನ್ನು ಯೂಸ್ ಮಾಡ್ತೀವಿ. ಎಲ್ಲೆಂದರಲ್ಲೇ ನಾವು ಜಾಸ್ತಿ ಯೂಸ್ ಮಾಡುವಂತಹ ಒಂದು ವಸ್ತು ಯಾವುದು ಅಂತಂದ್ರೆ ನವಾಡೇಸ್ ಪ್ಲಾಸ್ಟಿಕ್. ಈಗಿನ ದಿನಮಾನದೊಳಗೆ ಪ್ರತಿಯೊಂದೂ ಪ್ಲಾಸ್ಟಿಕ್ ಈಸ್ ಅವರ್ ಪಾರ್ಟ್ ಆಫ್ ಅವರ್ ಲೈಫ್. ಪ್ಲಾಸ್ಟಿಕ್ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗೈತಿ ಅಂತಂದ್ರೂ ಇಲ್ಲಿ ತಪ್ಪಾಗಲಿಕ್ಕಿಲ್ಲ ಬಹುತೇಕ. ಸೊ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಎಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಐತಿ ಈಗ ಅಂತಂದ್ರೆ ಜಾಸ್ತಿಯಾಗಿ ನಾವು ಕೇಂದ್ರೀಕೃತವಾಗಿರುವುದು ಎಲ್ಲಿ ಅಂತಂದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಇನ್ ಬಿಗ್ ಸಿಟೀಸ್. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್ ದೇ ರಿಮೇನ್ ಇನ್ ದ ಸಾಯಿಲ್. ವೆನ್ ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್, ನಾವು ಪ್ಲಾಸ್ಟಿಕ್ಕನ್ನು ಯಾವಾಗ ಒಗೆದು ಬಿಡ್ತೀವೋ ದೇ ರಿಮೇನ್ ಇನ್ ದ ಸಾಯಿಲ್. ಅವು ಮಣ್ಣಿನೊಳಗೆ ಉಳ್ಕೊಂಡ್ಬಿಡ್ತಾವೆ. ರಿಮೇನ್ ಅಂತಂದ್ರೆ ಉಳ್ಕೊಂಡ್ಬಿಡೋದು, ಮಣ್ಣಿನೊಳಗೆ ಉಳ್ಕೊಂಡ್ಬಿಡ್ತೈತಿ. ಇನ್ ದ ಸೇಮ್ ಫಾರ್ಮ್ ಆ್ಯಸ್ ದೇ ಆರ್ ನಾನ್ ಬಯೋಡಿಗ್ರೇಡೇಬಲ್. ಮತ್ತು ಅವ್ರು ಅದ ಹೇಳ್ತಾರೇನು, ಅದೊಂದು ನಾನ್ ಬಯೋಡಿಗ್ರೇಡೇಬಲ್. ಬಯೋಡಿಗ್ರೇಡೇಬಲ್ ಅಂತಂದ್ರೆ ಜೈವಿಕವಾದದ್ದು, ನಾನ್ ಬಯೋಡಿಗ್ರೇಡೇಬಲ್ ಅಂತಂದ್ರೆ ಅಜೈವಿಕವಾದದ್ದು. ಇದು ಅಜೈವಿಕವಾದ ವಸ್ತು ಆಗೈತಿ ಯಾವುದು? ಪ್ಲಾಸ್ಟಿಕ್ ಅನ್ನುವಂಥದ್ದು. ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವಿ ಹ್ಯಾವ್ ಟು ಸೀ ಕ್ವಶನ್ಸ್. ವೈ ಡು people dispose plastic everywhere? Because it is cheap and easily available and it is inexpensive. ಅದು ಕಡಿಮೆ ಖರ್ಚೊಳಗೂ ಸಿಗ್ತೈತಿ, ಅವೈಲೇಬಲ್ಲು ಐತಿ, ಆಮೇಲೆ ಏನೈತಿ ಈಸಿಲಿ ಅವೈಲೇಬಲ್ ಆಗ್ತೈತಿ. ಸೊ ಅದಕ್ಕೆ ಪೀಪಲ್ ಏನು ಮಾಡ್ತಾರೋ, ಡಿಸ್ಪೋಸ್ ಮಾಡ್ತಾರೋ. ಗಿವ್ ರೀಸನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಯಾವುದಕ್ಕಾಗಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ತೈತಿ ಅನ್ನೋದನ್ನು ನೋಡಬೇಕಂತಂದ್ರೆ
It can be made into thin and light material which is now widely used to make hard and disposable carry bags or packing materials. These qualities cause threat to the environment. ಈ ಒಂದು ಕಾರಣಕ್ಕಾಗಿ ಏನಾಗ್ತೈತಿ, ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗ್ತೈತಿ. ವೇರ್ ಈಸ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಸೀನ್ ಮೋರ್? ಎಲ್ಲಿ ನಾವು ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಇವತ್ತಿನ ದಿನಮಾನದಲ್ಲಿ ಹೆಚ್ಚಾಗಿ ಕಾಣ್ತೀವಿ ಅಂತಂದ್ರೆ ಯು ಇಸ್ ಸೀನ್ ಇನ್ ಬಿಗ್ ಸಿಟೀಸ್. ಸೊ ನಾವು ವಿ ಆರ್ ಗೋಯಿಂಗ್ ಟು fourth question. Where does the plastic so disposed remain? It remain in the soil. ಮಣ್ಣಿನೊಳಗೆ ಹೆಚ್ಚಾಗಿ ಉಳ್ಕೋತೈತಿ, ಅವ್ರ ಅರ್ತ್ ಸರ್ಫೇಸ್ ಒಳಗೂ ಹೆಚ್ಚಾಗಿ ಉಳ್ಕೋತೈತಿ ಅಂಥೇಳಿ ಹೇಳ್ಬೋದು. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ fourth paragraph. Plastic causes serious damage to the environment at every stage of its production or even its disposal. To reduce the risks involved in plastic, the usage should be minimized, which can result in production. The chemical that is used in the production of plastic is toxic and can cause serious damage to all living beings. Plastic causes serious damage to the environment. ಇದು ಪ್ಲಾಸ್ಟಿಕ್ ಸೀರಿಯಸ್ ಡ್ಯಾಮೇಜನ್ನು ಮಾಡ್ತೈತಿ. ಯಾವುದಕ್ಕೆ? ವಾತಾವರಣಕ್ಕೆ. ಅಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್, ಇದರ ಉತ್ಪಾದನೆಯ ಪ್ರತಿಯೊಂದು ಹಂತವೂ ನಮ್ಮ ವಾತಾವರಣಕ್ಕೆ ಏನು ಮಾಡ್ತೈತಿ? ಡ್ಯಾಮೇಜನ್ನು ಮಾಡ್ತೈತಿ. ಆರ್ ಈವನ್ ಇನ್ ಇಟ್ಸ್ ಡಿಸ್ಪೋಸಲ್, ಅದನ್ನು ನಾವು ಬಿಸಾಡಿದ್ರೂ ಸಹಿತ. ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್ ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್. ಅದನ್ನು ಉತ್ಪಾದನೆ ಮಾಡುವುದನ್ನು ಕಡಿಮೆ ಮಾಡಬೇಕು, ವಿತ್ ಅದನ್ನು ಯೂಸ್ ಮಾಡ್ಕೊಳ್ಳೋದನ್ನು ನಾವೇನು ಮಾಡಬೇಕು? ಕಡಿಮೆ ಮಾಡಬೇಕು. ಅಂದಾಗ ಮಾತ್ರ ನಾವೇನಾಗ್ತೈತಿ? ರಿಸ್ಕಿಂದ ಹೊರಗೆ ಬರ್ತೀವಿ. ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ಕಿಂದ ಪೊಲ್ಯೂಷನ್ ಆಗ್ತೈತಿ. ಪೊಲ್ಯೂಷನ್ ಆಗೋದರಿಂದ ನಮ್ಮ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರ್ತೈತಿ. ದ ಕೆಮಿಕಲ್ ದ್ಯಾಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್ ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ದ ಕೆಮಿಕಲ್ ದ್ಯಾಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್, ಈ ಪ್ಲಾಸ್ಟಿಕ್ ತಯಾರು ಮಾಡುವಲ್ಲಿ ನಾವು ಏನನ್ನ ಕೆಮಿಕಲ್ಗಳನ್ನು ಯೂಸ್ ಮಾಡ್ತೀವಲ್ಲ, ಆ ಕೆಮಿಕಲ್ಗಳು ಎಂಥವು ಅದಾವು, ಅವು ಯಾವ ಕ್ವಾಲಿಟಿಯನ್ನು ಹೊಂದ್ಯಾವು ಅಂತಂದರೆ ದೋಸ್ ಆರ್ ಈಸ್ ಟಾಕ್ಸಿಕ್. ಅವು ವಿಷಪೂರಿತವಾದ ಒಂದು ಅಂಶವನ್ನು ಹೊಂದ್ಯಾವು, ಯಾವ ಕೆಮಿಕಲ್ಸ್. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಯಾವ ಜೀವಿಗಳು ನಮ್ಮ ವಾತಾವರಣದಲ್ಲಿ ಅದಾವಲ್ಲ ಅವಕ್ಕೆಲ್ಲಕ್ಕೂ ಸೀರಿಯಸ್ ಡ್ಯಾಮೇಜನ್ನು ಮಾಡ್ತಾವು. ಯಾವುದು? ಆ ಕೆಮಿಕಲ್. ಯಾವ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ನಾವು ಯಾವ ಕೆಮಿಕಲನ್ನು ಯೂಸ್ ಮಾಡ್ಕೊತೀವಲ್ಲ ಆ ಒಂದು ಕೆಮಿಕಲ್ ಏನು ಮಾಡತೈತಿ ಅಂತಂದ್ರೆ ಸೀರಿಯಸ್ ಡ್ಯಾಮೇಜನ್ನು ಮಾಡುತ್ತೆ. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ, ಮೀನಿಂಗ್ ಕೊಟ್ಟಾರ. ಏನು? ಟಾಕ್ಸಿಕ್ ಅಂದ್ರೆ ಪಾಯ್ಸನಸ್, ರೀಸೈಕ್ಲಿಂಗ್ ಅಂದ್ರೆ ಕನ್ವರ್ಟ್ ವೇಸ್ಟ್ ಟು ರೀಯೂಸಬಲ್ ಮಟೀರಿಯಲ್, ಗ್ಲೋಬಲ್ ವಾರ್ಮಿಂಗ್, ದ ಇನ್ಕ್ರೀಸ್ in temperature of Earth's atmosphere. So now we are going to deal with, here we can see the picture of disposes of plastic. ನೋಡ್ರಿ ಹೆಂಗೆ ಬಿಸಾಕ್ಯಾರ, ಎಲ್ಲ ಮಟೀರಿಯಲ್ಸನ್ನು ಇಲ್ಲಿ ಏನು ಮಾಡಿಬಿಟ್ಟಾರು? ಬಿಸಾಕ್ಬಿಟ್ಟಾರು. here are the plastic things we dispose everywhere. Have you seen it, students? So now we are going to deal with next paragraph. Even recycling of plastic causes problems. The worst thing is that recycling degrades the quality of plastic and demands the production of more plastic to make an original product. A single plastic sheet can take about 1000 years to rot. It also has bad impact on the food chain. Plastic is one of the cause for global warming. Even recycling of plastic. What is the meaning of recycling? Convert waste to reusable material. Recycling ಅಂತಂದ್ರೆ ಏನು? ಅದನ್ನು ನಾವು ಯೂಸ್ ಮಾಡೋಕೆ ಮತ್ತು ವಾಪಸ್ಸು ಬಳಸ್ಕೋಬಹುದು. ಅಂದ್ರೆ ವೇಸ್ಟ್ ಆಗಿ ಒಗ್ದಿರ್ತೈತಿ, ಅದನ್ನು ಮತ್ತು ನಾವು ರೀಯೂಸ್ ಮಾಡ್ಕೋಬಹುದು. ಅದಕ್ಕೆ ಏನಂತಾರೋ ರೀಸೈಕ್ಲಿಂಗ್. ಒಗ್ದಿದ್ದನ್ನು ಮತ್ತು ವಾಪಸ್ಸು ಯೂಸ್ ಮಾಡ್ಕೊಳ್ಳೋದಕ್ಕನ್ನು ರೀಸೈಕ್ಲಿಂಗ್ ಅಂಥೇಳಿ ಕರೀತಾರೆ. ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಸಸ್ ಪ್ರಾಬ್ಲಮ್ಸ್. ಅದು ಮತ್ತು ರೀಸೈಕ್ಲಿಂಗ್ ಆಗೋದರಿಂದ ಅದು ಸಹಿತ ನಮಗೇನು ಹಲವಾರು ತೊಂದರೆಗಳಿಗೆ ಕಾರಣ ಆಗ್ತೈತಿ. ದ ವರ್ಸ್ಟ್ ಥಿಂಗ್ ಈಸ್ ದ್ಯಾಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್. ಈ ಪ್ಲಾಸ್ಟಿಕ್ಕನ್ನು ಅತಿಯಾದ ಒಂದು ದ ವರ್ಸ್ಟ್ ಥಿಂಗ್ ಅಂತಂದ್ರೆ ಬಹಳ ಕೆಟ್ಟದಾದ ಒಂದು ಥಿಂಗ್ ಏನು ಅಂತಂದ್ರೆ ರೀಸೈಕ್ಲಿಂಗ್ degrades the qualities of plastic and demands the production of more plastic to make original product. ನಾವು ಏನು ಅಂದ್ರೆ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸಿದ್ಧ ವಸ್ತುಗಳನ್ನು ಮಾಡ್ತೀವಿ, ಅದಕ್ಕೊಂದು ಕ್ವಾಲಿಟಿ ಕೊಡ್ತೀವಿ, ಆದರೆ ಅದಕ್ಕೆ ಕೆಳದರ್ಜೆಯ
ಸಾಮಾನುಗಳನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ಒರಿಜಿನಲ್ ಪ್ರಾಡಕ್ಟ್ ಅಂತೇನು ಹೆಸರು ಕೊಡ್ತೀವಲ್ಲ ಅದು ಏನಾಗ್ಬಿಟ್ಟೈತಿ ದ ವರ್ಸ್ಟ್ ಥಿಂಗ್ ಆಗಿಬಿಟ್ಟೈತಿ. ಇದು ನಮ್ಮ ಆರೋಗ್ಯದ ಮೇಲೆ ಅತಿಯಾದ ಕೆಟ್ಟದಾದ ಪರಿಣಾಮವನ್ನು ಬೀರ್ತೈತಿ ಅಂತೇಳಿ ಹೇಳಬಹುದು. ಅ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ಒಂದು ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕೊಳಿಬೇಕಾಗಿತ್ತು ಅಂತಂದ್ರೆ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಟ್. ಅದು ಕೊಳಿಬೇಕಾಗಿತ್ತು ಅಂತಂದರೆ ಎಷ್ಟು ವರ್ಷಗಳು ಬೇಕಾಗ್ತೈತಿ ಅಂತಂದ್ರೆ 1000 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳು ಬೇಕಾಗ್ತೈತಿ. ಇಟ್ ಆಲ್ಸೋ ಹ್ಯಾಸ್ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದ ಫುಡ್ ಚೈನ್. ಇದು ನಮ್ಮ ಆಹಾರ ಸರಪಳಿಯ ಮೇಲೂ ಸಹಿತ ಏನೋ ಅಗಾಧವಾದ ಪರಿಣಾಮವನ್ನು ಬೀರ್ತೈತಿ. ಪ್ಲಾಸ್ಟಿಕ್ ಈಸ್ ಒನ್ ಆಫ್ ದ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗಿಗೆ ಜಾಗತಿಕ ತಾಪಮಾನಕ್ಕೆ ಇದು ಒಂದು ಕಾರಣ ಆಗೈತಿ ಪ್ಲಾಸ್ಟಿಕ್ ಅನ್ನೋದನ್ನು ಇಲ್ಲಿ ತಿಳಿಸಲಾಗ್ತೈತಿ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಕ್ವಶನ್ಸ್. ಸ್ಟೂಡೆಂಟ್ಸ್ you solve these questions. So now we are going to deal with the last paragraph. Rivers have become the main dumping ground for plastics, which pollute water, marine life, and also the air that we breathe. Rivers have become the main dumping ground for plastic, which pollute water. ಇವತ್ತಿನ ಪರಿಸ್ಥಿತಿ ಒಳಗೆ ನದಿಗಳು ಸಹಿತ ಏನಾಗ್ಬಿಟ್ಟಾವು ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್. ಅಂದ್ರೆ ಪ್ಲಾಸ್ಟಿಕ್ಕನ್ನು ಮುಳುಗಿಸಲಿಕ್ಕೆ ಸಹಾಯಕವಾಗಿ ಬಿಟ್ಟಾವು. ವಿಚ್ ಪೊಲ್ಯೂಟ್ ವಾಟರ್. ನಾವು ನೀರಲ್ಲಿ ಪ್ಲಾಸ್ಟಿಕ್ಕನ್ನು ಒಗೆಯುವುದರಿಂದ ಅದು ಸಹಿತ ಏನಾಗ್ಬಿಡಾಕತ್ತೈತಿ ಈಗ ಪೊಲ್ಯೂಟ್ ಆಗತೈತಿ, ಅಂದ್ರೆ ಮಲಿನ ಆಗಾಕತ್ತೈತಿ. ಮೆರಿನ್ ಲೈಫ್ ಅಂತಂದ್ರೆ ಸಮುದ್ರದ ಜೀವನ, ಸಮುದ್ರದೊಳಗೂ ಸಹಿತ ಇರ್ತಕ್ಕಂಥ ಪ್ರಾಣಿಗಳಿಗೆ ಇದು ಹಾನಿಯನ್ನು ಉಂಟು ಮಾಡತೈತಿ. ಆ್ಯಂಡ್ ಆಲ್ಸೋ ದ ಏರ್ ದ್ಯಾಟ್ ವಿ ಬ್ರೀತ್. ಇದರಿಂದ ನಾವು ಉಸಿರಾಡುವಂತಹ ಗಾಳಿನೂ ಸಹಿತ ಏನಾಗ್ಬಿಡಾಕತ್ತೈತಿ ಪೊಲ್ಯೂಟ್ ಆಗತೈತಿ, ಮಲಿನ ಆಗಾಕತ್ತೈತಿ. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ಆದರೆ ಇವತ್ತಿನ ಒಂದು ದಿನಮಾನದಲ್ಲಿ ನಾವು ಕಾಣುವುದು ಪ್ಲಾಸ್ಟಿಕ್ಕಿಂದ ಹಲವಾರು ಜನ ಲಾಭವನ್ನು ಪಡ್ಕೊಳಕತ್ತಾರ, ಅದರಿಂದನೇ ತಮ್ಮ ಜೀವನವನ್ನು ನಡೆಸಾಕತ್ತಾರು. ಸೊ ದೋಸ್ ಹೂ ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ಸ್ ಆರ್ ಟ್ರೈಯಿಂಗ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದ್ಯಾಟ್ ಇಟ್ ಕಾಸಸ್. ಇದರಿಂದ ಏನು ಲಾಭವನ್ನು ಪಡ್ಕೊಳಕತ್ತಾರಲ್ಲ ಪ್ಲಾಸ್ಟಿಕ್ಕಿಂದ, ಅವರು ಕೆಲವು ಮಂದಿ ವಿವಾದವನ್ನು ಮಾಡಾಕತ್ತಾರೆ. ಏನಿಲ್ಲ ಪ್ಲಾಸ್ಟಿಕ್ ಅಂತ ಏನು ಕೆಟ್ಟದಾದ ಪರಿಣಾಮವನ್ನು ಬೀರಂಗಿಲ್ಲ ಅಂತ, ಯಾಕಂದ್ರೆ ಅವ್ರಿಗೆ ಲಾಭ ಇರೋದರಿಂದ ಅವರು ಹಂಗೆ ವಿವಾದವನ್ನು ಮಾಡಾಕತ್ತಾರಂತ. ಹೂ ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ಸ್ ಆರ್ ಟ್ರೈಯಿಂಗ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದ್ಯಾಟ್ ಇಟ್ ಕಾಸಸ್. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ಬಟ್ ನಾವು ಏನು ಮಾಡೋಕ್ಕಾಗಂಗಿಲ್ಲ, ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಇಟ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಅವಿಭಾಜ್ಯ ಅಂಗನ ಪ್ಲಾಸ್ಟಿಕ್ ಆಗೈತಿ ಅಂಥೇಳಿ ಪಾಠ ಸ್ಟಾರ್ಟ್ ಮಾಡಿದ ಕೂಡಲೇ ಹೇಳಿತ್ತು. ಹಿಯರ್ ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ನಾವಿಲ್ಲಿ ಪೂರ್ತಿಯಾಗಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡೋಕ್ಕಾಗಂಗಿಲ್ಲ. ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಆದರೆ ಅದರ ಉತ್ಪಾದನೆಯನ್ನಾದರೂ ನಾವು ಏನು ಮಾಡಬಹುದು, ಡೆಫಿನೆಟ್ಲಿ ಕಡಿಮೆ ಮಾಡ್ಕೋಬಹುದು. ಫಾರ್ ಅ ಹೆಲ್ದಿ ಫ್ಯೂಚರ್. ವೈ? ಫಾರ್ ಅ ಹೆಲ್ದಿ ಫ್ಯೂಚರ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಆ್ಯಟ್ ಎನಿ ಕಾಸ್ಟ್. ಅದೇನೇ ಆದರೂ ಸಹಿತ ನಾವು ಪ್ರಾಡಕ್ಟನ್ನು ಮತ್ತು ಯೂಸ್ ಮಾಡುವುದನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೋಬಹುದು. ಅದರಿಂದ ನಮ್ಮ ವಾತಾವರಣವನ್ನು ನಾವು ಶುಚಿಯಾಗಿ ಕಾಪಾಡಿಕೊಳ್ಳಬಹುದು ಅನ್ನುವಂಥ ಸಂದೇಶವನ್ನು ಈ ಪಾಠ ನಮ್ಗೆ ಕೊಡ್ತೈತಿ. ಸೊ ಇದು ಮೆರಿನ್ ಲೈಫ್. ನೋಡಿರಿ, ಈ ಸಮುದ್ರದೊಳಗೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಈ ಕ್ಯಾರಿ ಬ್ಯಾಗ್ಸನ್ನು ನಾವೇನು ಡಿಸ್ಪೋಸ್ ಮಾಡಿರ್ತೀವಲ್ಲ ಇವುಗಳನ್ನು ತಿಂದ ತಮ್ಮ ಒಂದು ಆರೋಗ್ಯವನ್ನು ಹಾಳು ಮಾಡ್ಕೋತಾವೆ. ಯಾಕಂದ್ರೆ ಪ್ಲಾಸ್ಟಿಕ್ದ ಕೆಮಿಕಲ್ ಆಲ್ರೆಡಿ ಹೇಳಿದಂಗೆ ಏನಿರ್ತೈತಿ, ಟಾಕ್ಸಿಕ್ ಇರ್ತೈತಿ, ಪಾಯ್ಸನಸ್ ಇರ್ತೈತಿ. ಸೊ ನಾವು ಒಗೆದೀವು ನದಿಯೊಳಗೆ ಅಥವಾ ಸಮುದ್ರದೊಳಗೆ ಅಂತಂದ್ರೆ ಈ ರೀತಿಯಾಗಿ ಜೀವಿಗಳು ತಿಂದ ಏನು ಮಾಡ್ತಾವೆ, ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾವೆ ಅನ್ನೋದರ ಕುರಿತಾಗಿ ಈ ಒಂದು ಚಿತ್ರ ನಮಗೆ ಸಾಕ್ಷಿಯಾಗೈತಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್ ವೆರಿ ವೆಲ್. ಸೊ ಥ್ಯಾಂಕ್ ಯು ಸೋ ಮಚ್.